ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀ ಸುತೌ ಪುಷ್ಪಫಲೈ ಸಮೃದ್ಧೇ ಮೂಲಂ ಕೃಷ್ಣ ಬ್ರಹ್ಮ ಚ ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು. ನಾವು ವೇದವ್ಯಾಸರು ರಚಿಸಿದಂತಹ ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ. ಬಹಳ ದೊಡ್ಡ ಗ್ರಂಥವಾದದ್ರಿಂದ ನಮ್ಮ ಚಿಂತನೆಯೂ ಕೂಡ ಬಹಳ ದೀರ್ಘವಾಗಿ ಸಾಗ್ತಾ ಇದೆ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ, ದ್ರೋಣಾಚಾರ್ಯರ ಬಳಿಯಲ್ಲಿ ಸಕಲ ವಿದ್ಯಾಭ್ಯಾಸವನ್ನೂ ಕೂಡ ಶಾಸ್ತ್ರಾಭ್ಯಾಸ ಎಲ್ಲವನ್ನೂ ಮಾಡಿ ಮುಗಿಸಿದಂತಹ ಕೌರವರು ಹಾಗೂ ಪಾಂಡವರು ತಮ್ಮ ಪ್ರಾವೀಣ್ಯತೆಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ತಾವು ಯಾವ ವಿದ್ಯೆಯನ್ನು ತಾವು ಸಂಪಾದಿಸಿಕೊಂಡಿದ್ದೇವೆ ಅದರಲ್ಲಿ ನಿಪುಣರಾಗಿದ್ದಾರೆ ಅಂತ ಹೇಳುವಂಥದ್ದನ್ನು ಪ್ರಜಾಜನರ ಮುಂದೆ ಹಾಗೂ ರಾಜಪರಿವಾರದ ಮುಂದೆ ತೋರಿಸಿಕೊಡುವಂತಹ ಸಂದರ್ಭ. ಯುಧಿಷ್ಠಿರಾದಿಗಳೆಲ್ಲರೂ ಬಂದಿದ್ದಾರೆ. ಅರ್ಜುನನ ಪ್ರದರ್ಶನ ಒಂದು ಆಗಬೇಕಾಗಿದೆ. ಯುಧಿಷ್ಠಿರರ, ಭೀಮ, ನಕುಲ ಸಹದೇವರು, ಅದೇ ರೀತಿಯಾಗಿ ದುರ್ಯೋಧನಾದಿಗಳು, ಕೌರವರು, ಇವರ ಎಲ್ಲರ ಆ ಒಂದು ಶೌರ್ಯ ಪ್ರದರ್ಶನವೂ ಕೂಡ ನಡೆದಿದೆ. ರಾಜ ಧೃತರಾಷ್ಟ್ರ ಬಹಳ ಸಂತೋಷಗೊಂಡಿದ್ದಾನೆ. ತನ್ನ ಮಕ್ಕಳ ಪರಾಕ್ರಮವನ್ನು ನೋಡಿ ಆನಂದ ತುಂದಿಲನಾಗಿದ್ದಾನೆ. ಕುಂತಿಯೂ ಕೂಡ ಬಹಳ ಸಂತೋಷಪಟ್ಟಿದ್ದಾಳೆ. ಇದೇ ಸಂದರ್ಭದಲ್ಲಿ ಇನ್ನೇನು ಮುಂದೆ ಬರುವಂಥವನೇ ಮಧ್ಯಮ ಪಾಂಡವನಾದಂಥ ಅರ್ಜುನ ಅಂತ ಘೋಷಣೆಯನ್ನು ಮಾಡ್ತಾರೆ ದ್ರೋಣಾಚಾರ್ಯರು. ಸಭಿಕರೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಮೈಯೆಲ್ಲ ಕಣ್ಣಾಗಿಸಿಕೊಂಡು ನೋಡ್ತಾ ಇದ್ದಾರೆ. ಅರ್ಜುನನ ಪರಾಕ್ರಮವನ್ನು ನೋಡಬೇಕು, ಅರ್ಜುನನ ಆ ಒಂದು ನಿಪುಣತೆಯನ್ನು ನೋಡಬೇಕು. ಇಡೀ ಪ್ರಪಂಚದಾದ್ಯಂತ ಈಗಾಗಲೇ ಸುದ್ದಿಯಾಗಿದೆ, ಮಧ್ಯಮ ಪಾಂಡವನಾದಂತಹ ಅರ್ಜುನನನ್ನು ಶಸ್ತ್ರಗಳಲ್ಲಿ ಮೀರಿಸುವವರು ಯಾರೂ ಇಲ್ಲ, ಅಷ್ಟೊಂದು ನೈಪುಣ್ಯತೆಯನ್ನು ಪಡೆದಿದ್ದಾನೆ, ಅನೇಕ ಶಸ್ತ್ರಾಸ್ತ್ರಗಳು ಅವನ ವಶವಾಗಿದೆ ಅಂತ ಹೇಳುವಂಥದ್ದೆಲ್ಲ ಸುದ್ದಿ ಈಗಾಗಲೇ ಹರಡಿದೆ. ಹಾಗಾಗಿ ಮಧ್ಯಮ ಪಾಂಡವನ ಪ್ರದರ್ಶನವನ್ನು ನೋಡಬೇಕು ಅಂತ ಸಕಲರೂ ಕೂಡ ತಾವು ಸಿದ್ಧರಾಗಿ ಕೂತ್ಕೊಂಡಿದ್ದಾರೆ. ಅಲರ್ಟ್ ಆಗಿದ್ದಂತಹ ಸಂದರ್ಭ. ಅರ್ಜುನ ತಾನು ಪ್ರವೇಶಿಸಿದ್ದಾನೆ. ಜನರ ಆ ಒಂದು ಕೂಗು, ಅರ್ಜುನನಿಗೆ ಮಾಡ್ತಿದ್ದಂತಹ ಆ ಜಯಕಾರ ಮುಗಿಲು ಮುಟ್ಟಿದೆ. ತಾಯಿಯಾದಂತಹ ಕುಂತಿ ಅತ್ಯಂತ ಸಂತೋಷಗೊಂಡಿದ್ದಾಳೆ. ತನ್ನ ಮಗನ ಈ ಒಂದು ಗುಣಗಾನವನ್ನು ಕೇಳಿ ಅವನಿಗೆ ಜಯಕಾರ ಹಾಕುವುದನ್ನು ನೋಡಿ ಕುಂತಿಗೆ ಬಹಳ ಸಂತೋಷ. ಅರ್ಜುನ ಬಂದವನೇ ತನ್ನ ಆ ಒಂದು ಶಸ್ತ್ರಾಭ್ಯಾಸದ ಆ ಒಂದು ನೈಪುಣ್ಯತೆಯನ್ನು ತಾನು ತೋರಿಸಿಕೊಡ್ತಾ ಇದ್ದಾನೆ. ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿ ಅದರ ಮುಖಾಂತರ ಅಗ್ನಿಯನ್ನು ಸೃಷ್ಟಿಸ್ತಾನೆ. ವಾರುಣಾಸ್ತ್ರವನ್ನು ಪ್ರಯೋಗ ಮಾಡಿ ಆ ಮುಖಾಂತರ ಮಳೆಯನ್ನು ಬರಿಸ್ತಾನೆ. ಅದೇ ರೀತಿಯಾಗಿ ಭೌಮಾಸ್ತ್ರವನ್ನು ತಾನು ಪ್ರಯೋಗ ಮಾಡಿ ತಾನು ಭೂಮಿಯನ್ನು ಪ್ರವೇಶಿಸ್ತಾನೆ. ಹೀಗೆ ಬೇರೆ ಬೇರೆ ರೀತಿಯಾದಂಥ ಅಸ್ತ್ರಗಳು. ಪರ್ವತಾಸ್ತ್ರವನ್ನು ಪ್ರಯೋಗ ಮಾಡಿ ತಾನಲ್ಲಿ ಪ್ರತ್ಯಕ್ಷವಾಗಿ ಪರ್ವತವನ್ನೇ ತಂದು ನಿಲ್ಲಿಸಿ ಬಿಡ್ತಾನೆ. ಒಂದೊಮ್ಮೆ ರಥದ ಸಾರಥಿಯಂತೆ ತಾನು ಕೂತ್ಕೊಳ್ಳುತ್ತಾನೆ, ಮತ್ತೊಮ್ಮೆ ತಾನು ರಥದ ಒಳಗಡೆ ಬಂದು ಕೂತ್ಕೊಳ್ತಾನೆ, ಇನ್ನೊಮ್ಮೆ ಭೂಮಿಯಲ್ಲಿ ನಿಂತು ಯುದ್ಧ ಮಾಡ್ತಾನೆ. ಹೀಗೆ ನಾನಾ ರೀತಿಯಾದಂಥ ಅವನ ಆ ಒಂದು ಕೌಶಲ್ಯವನ್ನು ನೋಡಿ ಜನರೆಲ್ಲರೂ ಕೂಡ ಅವನಿಗೆ ಉಘೆ ಅಂತ ಜಯಕಾರವನ್ನು ಹಾಕ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾದಂತಹ ಪ್ರದರ್ಶನವನ್ನು ಮಾಡ್ತಾ ಇದ್ದಾನೆ ಅರ್ಜುನ. ಹೀಗೆ ಯಾವಾಗ ಅರ್ಜುನ ಬರಬೇಕೋ ಆ ಪ್ರದರ್ಶನ ವೇದಿಕೆಗೆ ಅದರ ಮೊದಲೇ ಎಲ್ಲ ಜನರೂ ಕೂಡ ಬಹಳ ಆನಂದ ತುಂದಿಲರಾಗಿದ್ದರು. ಅಲ್ಲದೆ ದ್ರೋಣಾಚಾರ್ಯರು ಕೂಡ ತಾವು ಗಟ್ಟಿಯಾಗಿ ಜೋರಾಗಿ ಅವನನ್ನು ಕೊಂಡಾಡ್ತಾ ಹೇಳ್ತಾ ಇದ್ದಾರೆ, ಇವನು ಮಧ್ಯಮ ಪಾಂಡವ, ನನ್ನ ಅತ್ಯಂತ ಅಚ್ಚುಮೆಚ್ಚಿನ ಶಿಷ್ಯ, ಇವನಿಗೆ ಅನೇಕ ವಿಶೇಷವಾದಂಥ ಶಸ್ತ್ರಗಳನ್ನು ಅನುಗ್ರಹಿಸಿದ್ದೇನೆ ಅಂತ ಅವನ ಮೇಲೆ ವಿಶೇಷವಾದಂಥ ಮಮತೆಯು ದ್ರೋಣಾಚಾರ್ಯರಿಗೆ ಇದ್ದದ್ರಿಂದಾಗಿ ದ್ರೋಣಾಚಾರ್ಯರು ಬೇರೆ ಅತ್ಯಂತ ಹೊಗಳಿ ಅವನನ್ನು ಕರೆದಿದ್ದಾರೆ. ಎಲ್ಲರಿಗಿಂತ ಹೆಚ್ಚಿನ ನಿರೀಕ್ಷೆ ಅರ್ಜುನನ ಆ ಒಂದು ಕೌಶಲ್ಯವನ್ನು ನೋಡುವುದರಲ್ಲೇ ಇತ್ತು ಜನರೆಲ್ಲರಿಗೂ ಕೂಡ. ಈ ರೀತಿ ಅರ್ಜುನ ತನ್ನ ಕೌಶಲ್ಯವನ್ನು ತೋರಿಸಿದ್ದಾನೆ. ಧೃತರಾಷ್ಟ್ರನೂ ಸಂತೋಷಪಟ್ಟಿದ್ದಾನೆ. ಪಾಂಡವರಿಂದ ಇವತ್ತು ನಾನು ಸುರಕ್ಷಿತವಾಗಿದ್ದೇನೆ, ನಮ್ಮ ಹಸ್ತಿನಾವತಿ ಸುರಕ್ಷಿತವಾಯಿತು. ಯಾಕೆಂದರೆ ಕೌರವರು ಶೌರ್ಯವಂತರೇ, ಆದರೆ ಪಾಂಡವರು ಅಪ್ರತಿಮ ಶೂರರಾಗಿದ್ದಾರೆ, ಅದರಲ್ಲೂ ಕೂಡ ಭೀಮಾರ್ಜುನರು. ಇವರ ಪ್ರದರ್ಶನವನ್ನೆಲ್ಲವನ್ನು ನೋಡಿ ಧೃತರಾಷ್ಟ್ರನೂ ಒಂದು ಮಟ್ಟಿಗೆ ಸಂತೋಷವನ್ನೇ ಪಟ್ಟಿದ್ದಾನೆ ಅಂತ ಹೇಳ್ಬೋದು. ಈ ರೀತಿ ಈ ಎಲ್ಲರ ಪ್ರದರ್ಶನವೂ ಮುಗಿದಿದೆ. ಇನ್ನೇನು ಎಲ್ಲರೂ ಪ್ರದರ್ಶನವನ್ನು ನೋಡಿ ಸಂತೋಷಗೊಂಡು ಅರ್ಜುನಾದಿಗಳನ್ನು, ಕೆಲವರು ಕೌರವಾದಿಗಳನ್ನು ಹೊಗಳುತ್ತಾ ಅಲ್ಲಿಂದ ತೆರಳಬೇಕು ಅಂತ ಹೇಳುವಷ್ಟರಲ್ಲಿ ಆ ಸಭಾ ಮಂಟಪದಲ್ಲೇ ಯಾರೋ ಒಬ್ಬ ಭುಜವನ್ನು ಆಸ್ಫೋಡಿಸಿದಂತಹ ಶಬ್ದ ಕೇಳುತ್ತದೆ. ಭುಜವನ್ನು ತಟ್ಟಿಕೊಂಡು ಯಾರೋ ಗಟ್ಟಿಯಾಗಿ ಗರ್ಜನೆ ಮಾಡ್ತಾ ಇರುವಂಥದ್ದು. ಯಾರೋ ಒಬ್ಬ ವೀರ ಅಲ್ಲಿ ತಾನು ತನ್ನ ಭುಜವನ್ನು ಒಂದು ಬಾರಿ ಜಂಘಾಬಲ ಅಂತ ಹೇಳ್ತಾರಲ್ಲ, ತಾನು ತನ್ನ ಭುಜವನ್ನು ಸ್ಫೋಟಿಸಿ ನಾನಿದ್ದೇನೆ, ನನ್ನನ್ನೊಮ್ಮೆ ನೋಡಿ ಅಂತ ಹೇಳುವ ರೀತಿಯಲ್ಲಿ ಯಾರೋ ಒಬ್ಬ ವೀರನಾದವನ್ನು ಮಾಡ್ತಾ ಇದ್ದದ್ದು ಅಲ್ಲಿ ಕೇಳುತ್ತದೆ.
ಇದು ಯಾರು ವೀರ, ಇವನ್ಯಾರು ಶೂರ ಅಂತ ಎದ್ದು ಹೊರಡಲಿಕ್ಕೆ ಅನುವಾಗಿದ್ದಂಥ ಎಲ್ಲ ಸಭಿಕರು ಕೂಡ ಮರಳಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕೂತ್ಕೊಳ್ತಾರೆ. ಆ ಹೊತ್ತಿಗೆ ಅಲ್ಲಿ ಅತ್ಯಂತ ಶೂರನಾದ, ವೀರನಾದ, ಪರಾಕ್ರಮಿಯಾದ, ಶೌರ್ಯ ತೇಜೋ ಪುಂಜನಾದಂಥ ಒಬ್ಬ ಯುವಕ ತಾನಲ್ಲಿಗೆ ಬರ್ತಾನೆ. ತಾನು ಕರ್ಣಕುಂಡಲಧಾರಿಯಾಗಿದ್ದಾನೆ, ಅವನೇ ಕರ್ಣ ಅಲ್ಲಿಗೆ ಬರ್ತಾನೆ. ಅವನನ್ನು ನೋಡ್ತಾ ಇದ್ದ ಹಾಗೆ ಅಲ್ಲಿದ್ದಂಥ ಕುಂತಿಗೆ ಗೊತ್ತಾಗ್ತದೆ, ಇವನು ನನ್ನ ಪ್ರಥಮ ಪುತ್ರ ವಸುಷೇಣ ಅಂತ ಈಗ ಅವನ ಹೆಸರಿದ್ದರೂ ಕೂಡ ಇವನು ಕರ್ಣ ಅಂತ ಹೇಳುವಂಥದ್ದು, ನನ್ನ ಮಗ ಅಂತ ಹೇಳುವಂಥದ್ದು ಕುಂತಿಗೆ ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ಕರ್ಣ ಬಂದಿದ್ದಾನೆ. ಕರ್ಣನ ಉದ್ದೇಶವೇ ಅರ್ಜುನನಿಗಿಂತ ನಾನು ಏನೂ ಕಡಿಮೆ ಇಲ್ಲ, ನಾನು ಅರ್ಜುನನಿಗಿಂತ ಹೆಚ್ಚು ಪರಾಕ್ರಮಿ ಅಂತ ಹೇಳುವಂಥದ್ದು ತೋರಿಸಿಕೊಡಬೇಕು ಅಂತ. ಯಾವಾಗ ಅರ್ಜುನ ತನ್ನ ಪರಾಕ್ರಮಗಳನ್ನೆಲ್ಲ ತೋರಿಸಿದ್ದಾನೋ, ಅವನನ್ನು ಎಲ್ಲ ಜನರು ಹೊಗಳ್ತಾ ಇದ್ದಾರೋ, ಆ ಹೊತ್ತಿಗೆ ಆ ರಂಗಪ್ರವೇಶವನ್ನು ಮಾಡಿದವನು ಕರ್ಣ. ಬಂದವನೇ ಅರ್ಜುನನ್ನು ನೇರವಾಗಿ ಉದ್ದೇಶಿಸಿ ಹೇಳುತ್ತಾನೆ, ನೀನೇ ಪರಾಕ್ರಮಿ, ನೀನೇ ಎಲ್ಲ ಶಸ್ತ್ರಗಳನ್ನು ಬಲ್ಲವನು ಅಂತ ಹೆಮ್ಮೆಯಿಂದ ಬೀಗುತ್ತಿದ್ದೀಯಲ್ಲ, ನನ್ನ ಜೊತೆಯಲ್ಲಿ ದ್ವಂದ್ವ ಯುದ್ಧ ಮಾಡು, ನನ್ನ ಪ್ರದರ್ಶನವನ್ನು ನೋಡು, ನನ್ನ ಶೌರ್ಯವನ್ನು ನೋಡು ಅಂತ ಕರ್ಣ ಕರೀತಾ ಇದ್ದಾನೆ. ಈ ಸಂದರ್ಭದಲ್ಲಿ ಆತ ಸೂರ್ಯೋಪಾಸಕ ಕರ್ಣ. ಅದೇ ರೀತಿಯಾಗಿ ಅರ್ಜುನ ಇಂದ್ರನ ಮಗ. ಆಕಾಶದಲ್ಲಿ ಸೂರ್ಯದೇವರು ಅತ್ಯಂತ ಕಾಂತಿಯಿಂದ ಬೆಳಗುತ್ತಾ ಇದ್ದಾರೆ. ಆ ಸೂರ್ಯ ಕಿರಣಗಳೆಲ್ಲವೂ ಕೂಡ ಕರ್ಣನನ್ನು ಸ್ಪರ್ಶಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಂದ್ರನ ಮಗನಾದಂತಹ ಅರ್ಜುನನ ಮೇಲೆ ಮೋಡಗಳೆಲ್ಲ ಬಂದು ತಾವು ಆಚ್ಛಾದಿತವಾಗಿದೆ. ಅಂದರೆ ಮಳೆಗೆ ದೇವರು ಮೂಲತಃ ಇಂದ್ರ, ಮಳೆಯನ್ನು ಸುರಿಸುವಂಥವನು. ಆ ಇಂದ್ರ ತನ್ನ ಆ ಒಂದು ಅಸ್ತಿತ್ವವನ್ನು, ತಾನು ತನ್ನ ಮಗನ ಜೊತೆಗಿದ್ದೇನೆ ಅಂತ ಹೇಳುವಂಥದ್ದನ್ನು ಅವನ ಮೇಲೆ ಮೋಡಗಳೆಲ್ಲವೂ ಬಂದು ನಿಲ್ಲುವಂತೆ ಮಾಡಿ ತನ್ನ ಅನುಗ್ರಹವನ್ನು ತಾನು ತೋರಿಸಿಕೊಡ್ತಾ ಇದ್ದಾನೆ. ಸೂರ್ಯಕಿರಣಗಳು ಕರ್ಣನನ್ನು ಸ್ಪರ್ಶಿಸ್ತಾ ಇದೆ. ಇವರಿಬ್ಬರೂ ಕೂಡ ಈಗ ದ್ವಂದ್ವ ಯುದ್ಧವನ್ನು ಮಾಡಬೇಕು ಅಂತ ತಾವು ಸಿದ್ಧರಾಗಿ ನಿಂತಿದ್ದಾರೆ. ಇವನು ಬಂದು ಇನ್ನೇನು ನನ್ನ ಶೌರ್ಯವನ್ನು ನೋಡು ಅಂತ ಕರ್ಣ ಹೇಳ್ತಾ ಯಾವುದೆಲ್ಲ ಶಸ್ತ್ರಗಳನ್ನು ಇಲ್ಲಿ ಹಿಂದೆ ಪ್ರದರ್ಶನ ಮಾಡಿದ್ದನೋ, ಯಾವೆಲ್ಲ ನೈಪುಣ್ಯತೆಯನ್ನು ಅರ್ಜುನ ತೋರಿಸಿದ್ನೋ, ಅದಕ್ಕಿಂತಲೂ ಮಿಗಿಲಾದಂತಹ ತನ್ನ ಆ ಒಂದು ಪರಾಕ್ರಮವನ್ನು ಕರ್ಣ ತೋರಿಸಿದ್ದಾನೆ. ಕರ್ಣ ಅತ್ಯಂತ ಪರಾಕ್ರಮಿ ಅಂತ ಹೇಳುವಂಥದ್ದನ್ನು ಆ ಕ್ಷಣದಲ್ಲಿ ತಾನು ಕ್ಯಾಚ್ ಮಾಡಿಕೊಂಡವನು ದುರ್ಯೋಧನನಿಗೆ ಮನಸ್ಸಿನ ಒಳಗೆ ಅರ್ಜುನನ ಬಗ್ಗೆ ಒಂದು ಭೀತಿ ಇತ್ತು, ಭೀಮನ ಬಗ್ಗೆ ಎಂತೂ ಇತ್ತು. ಅರ್ಜುನನಿಗೆ ಸಮನಾದಂಥವರು ನಮ್ಮಲ್ಲಿ ಯಾರಿದ್ದಾರೆ ಅಂತ ಹೇಳುವಂಥ ಆ ಒಂದು ಹತಾಶೆ ಅವನಲ್ಲಿತ್ತು. ಈಗ ಕರ್ಣ ಬಂದ ಕೂಡಲೇ ದುರ್ಯೋಧನ ಬಹಳ ಸಂತೋಷಪಟ್ಟ, ಹೋಗಿ ಅವನನ್ನು ಬಾಚಿದ, ತಬ್ಬಿದ, ಸಂತೈಸಿದ. ಅವನನ್ನು ಬಂದು ನಾನಿದ್ದೇನೆ ನಿನ್ನ ಜೊತೆಗೆ, ನಿನ್ನ ಶೌರ್ಯ ಪರಾಕ್ರಮವನ್ನು ನೀನು ತೋರಿಸು ಅಂತ. ಯಾಕೆಂದರೆ ಅವನು ತೋರಿಸಿದಂತಹ ಆ ಪರಾಕ್ರಮ ಅರ್ಜುನನಿಗಿಂತ ಕಮ್ಮಿಯೇನೂ ಇರಲಿಲ್ಲ. ಈ ರೀತಿಯಾಗಿ ಕರ್ಣ ಬಂದು ನಿಂತಿದ್ದಾನೆ. ಕರ್ಣನಿಗೂ ಅರ್ಜುನನಿಗೂ ದ್ವಂದ್ವ ಅಂತ ಹೇಳುವಂಥದ್ದು ತೀರ್ಮಾನವಾಗಿದೆ. ಇಬ್ಬರೂ ಕೂಡ ಯುದ್ಧಕ್ಕೆ, ಒಂದು ರೀತಿ ಯುದ್ಧದ್ದೇ ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿದೆ. ತಾವು ಸಿದ್ಧರಾಗಿ ನಿಂತಿದ್ದಾರೆ. ಅವರಿಬ್ಬರ ಮಧ್ಯದಲ್ಲಿ ದ್ವಂದ್ವ. ಪಾಂಡವರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು ಇವರೆಲ್ಲರೂ ಕೂಡ ಅರ್ಜುನನ ಹಿಂದೆ ಬಂದು ನಿಂತರೆ, ದುರ್ಯೋಧನಾದಿಗಳು, ಕೌರವರೆಲ್ಲರೂ ಕೂಡ ಕರ್ಣನಿಗೆ ಸಪೋರ್ಟ್ ಆಗಿ ಕರ್ಣನ ಜೊತೆಯಲ್ಲಿ ಬಂದು ನಿಂತಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಅತ್ಯಂತ ಅಮೋಘವಾದಂತಹ ಒಂದು ಶಕ್ತಿ ಪ್ರದರ್ಶನವು ನಡೀತಾ ಉಂಟು ಕರ್ಣ ಹಾಗೂ ಅರ್ಜುನನ ಮಧ್ಯದಲ್ಲಿ. ಇದೇನು ಇನ್ನು ತೀವ್ರತರವಾದಂತಹ ಘಟ್ಟಕ್ಕೆ ಮುಟ್ಟುತ್ತದೆ ಅಂತ ಆಗುವಷ್ಟರಲ್ಲಿ, ಯಾಕೆಂದರೆ ಈಚೆಯಿಂದ ಅರ್ಜುನನೂ ಸೋಲ್ತಾ ಇಲ್ಲ, ಆಚೆಯಿಂದ ಕರ್ಣನೂ ಸೋಲ್ತಾ ಇಲ್ಲ. ಇಬ್ಬರೂ ಕೂಡ ಸಮಾನವಾದಂತಹ ಶೌರ್ಯವನ್ನು, ವೀರ್ಯವನ್ನು, ತೇಜಸ್ಸನ್ನು, ಕ್ಷಾತ್ರ ತೇಜಸ್ಸಿನಿಂದ ತಾವು ಬೆಳಗುತ್ತಿದ್ದಾರೆ, ಶೌರ್ಯವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಆ ಹೊತ್ತಿಗೆ ಕೃಪಾಚಾರ್ಯರು ನೋಡ್ತಾರೆ, ಇದು ಯಾಕೋ ಸರಿ ಬರ್ತಾ ಇಲ್ಲ. ಕುರುಕುಲದ ರಾಜಕುಮಾರನಾದಂತಹ ಇವನ ಜೊತೆಯಲ್ಲಿ, ಅರ್ಜುನನ ಜೊತೆಯಲ್ಲಿ ಇವನು ಯಾರೋ ಬಂದು ಯುದ್ಧ ಮಾಡ್ತಾ ಇದ್ದಾನೆ, ಇದು ಬೇಡ, ಈ ಸನ್ನಿವೇಶ ಯಾಕೋ ವಿಪರೀತಕ್ಕೆ ಹೋಗ್ತಾ ಇದೆ ಅಂತ ಮನಗಂಡಂತಹ ಕೃಪಾಚಾರ್ಯರು ಪಾಂಡವರಿಗೆ, ದ್ರೋಣಾಚಾರ್ಯರಿಗಿಂತಲೂ ಮೊದಲು ವಿದ್ಯೆಯನ್ನು ಹೇಳಿಕೊಟ್ಟವರು ಪಾಂಡವರಿಗೆ ಹಾಗೂ ಕೌರವರಿಗೆ. ಅವರು ಬಂದು ಕೇಳ್ತಾರೆ, ವೃಥಾಕುಲ ಸಮಾಚಾರೈರ್ ನಯುಧ್ಯಂತೆ ನೃಪಾತ್ಮಜಾಹ. ರಾಜಪುತ್ರರು ಯಾವಾಗಲೂ ಕೂಡ ಕುಲಾಚಾರಹೀನರೊಡನೆ ಯುದ್ಧ ಮಾಡಬಾರದು. ನೀನು ಯಾರು, ನಿನ್ನ ಕುಲ ಯಾವುದು, ನಿನ್ನ ತಂದೆ ತಾಯಿ ಯಾವುದು, ನಿನ್ನ ಆಚಾರ ವಿಚಾರಗಳೇನು, ನಿನ್ನ ಗುರುಗಳು ಯಾರು, ಇದೆಲ್ಲವನ್ನೂ ಹೇಳು. ಮತ್ತೆ ಅರ್ಜುನನ ಜೊತೆಯಲ್ಲಿ ನೀನು ದ್ವಂದ್ವಕ್ಕೆ ತೊಡಗು. ಈಗಾಗಲೇ ಬಹಳಷ್ಟು ಕಾಲವನ್ನು ಕಳೆದಿದ್ದೆ, ನಾವು ನೋಡಿದ್ದೇವೆ ನಿನ್ನ ಪರಾಕ್ರಮವನ್ನು, ಆದರೂ ಇನ್ನೂ ಮುಂದುವರಿತಾ ಇದ್ದೀರಿ, ನೀನು ಯಾರು ಅಂತ ಹೇಳುವಂಥದ್ದನ್ನು ನಮಗೆ ಹೇಳು ಅಂತ ಕೇಳ್ತಾ ಇದ್ದಾರೆ ಕೃಪಾಚಾರ್ಯರು. ಆ ಸಂದರ್ಭದಲ್ಲಿ ಕರ್ಣನ ಮುಖ ಅತ್ಯಂತ ವಿಷಣ್ಣವಾಗುತ್ತದೆ, ವಿಷಣ್ಣವದನನಾಗ್ತಾನೆ. ಒಂದು ರೀತಿ ದುಃಖ ಅವನನ್ನು ಆವರಿಸಿಕೊಳ್ಳುತ್ತದೆ. ನೀನು ಯಾರು ಅಂತ ಕೇಳುವಾಗ ಆ ಸಂದರ್ಭದಲ್ಲಿ ನೀನು ರಾಜನೋ ರಾಜಕುಮಾರನೋ ಹೇಳು ಅಂತ. ದುರ್ಯೋಧನ ಈ ಸಂದರ್ಭವನ್ನು ತಾನು ಕ್ಯಾಚ್ ಮಾಡಿಕೊಂಡಿದ್ದಾನೆ. ದುರ್ಯೋಧನ ಇಲ್ಲಿ ಮಾತಾಡ್ತಾ ಇದ್ದಾನೆ ತಾನು ಏನು ಅಂತ ಹೇಳಿದರೆ,
ಯಾರಾದ್ರೇನು ಶೌರ್ಯ, ವೀರ್ಯ, ಬಲ, ಪರಾಕ್ರಮ ಇದೆಲ್ಲವನ್ನೂ ನಾವು ನೋಡಬೇಕೇ ಹೊರತು ಅವನ ಜಾತಿಯನ್ನು ನಾವು ನೋಡಬಾರ್ದು. ಯಾಕೆಂದರೆ ಈಗ ದುರ್ಯೋಧನ ಯಾವ ಕಾರಣಕ್ಕೂ ಕೂಡ ಕರ್ಣನನ್ನು ಬಿಟ್ಟು ಕೊಡುವವನಲ್ಲ. ಯಾಕೆಂದರೆ ಕರ್ಣ ಅರ್ಜುನನಿಗೆ ಎದುರಾಳಿಯಾಗಿ ನಿಲ್ಲಿಕ್ಕೆ ತಾನು ಸಮರ್ಥ ಅಂತ ಹೇಳುವಂಥದ್ದನ್ನು ದುರ್ಯೋಧನ ಮನಗಂಡಿದ್ದಾನೆ. ಹಾಗಾಗಿ ತಾನಿಲ್ಲಿ 1, 2, 3 ಪುಟಗಳಲ್ಲಿ ಮಹಾಭಾರತದಲ್ಲಿ ಕೊಡ್ತಾದೆ ದುರ್ಯೋಧನ ಯಾವ ರೀತಿಯಾಗಿ ತನ್ನ ವಾದವನ್ನು ಮಂಡಿಸ್ತಾನೆ ಅಂತ ಹೇಳುವಂಥದ್ದು. ವಿಶ್ವಾಮಿತ್ರರು ತಾವು ಕ್ಷತ್ರಿಯರಾಗಿದ್ದವಂಥವರು, ಕೊನೆಗೆ ಅವರು ತಪಸ್ಸನ್ನು ಮಾಡಿ ಸಾಧನೆ ಮಾಡಿ ಬ್ರಾಹ್ಮಣರಾದದ್ದನ್ನು ನಾವು ನೋಡಲಿಲ್ವಾ? ಅದೇ ರೀತಿಯಾಗಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ನೀವೆಲ್ಲ ಇದ್ದೀರಿ, ಗೌತಮ ವಂಶದಲ್ಲಿ ಬಂದವರು, ನೀವೆಲ್ಲ ಬ್ರಾಹ್ಮಣೋತ್ತಮರು. ಅಂತಹ ನೀವು ಈ ಶಸ್ತ್ರಾಸ್ತ್ರಗಳ ಅಧ್ಯಯನವನ್ನು ಮಾಡಿ ನೀವಿವತ್ತು ಕ್ಷತ್ರಿಯರ ರೀತಿಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ನಮ್ಮ ಜೊತೆಯಲ್ಲಿ ನಿಲ್ಲುವುದಿಲ್ವಾ? ಹಾಗಿದ್ದಾಗ ಇವನ ಕುಲ, ಆಚಾರ, ಗೋತ್ರ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಿ ಅಂತ ದುರ್ಯೋಧನ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅತಿರಥ ಬರ್ತಾನಲ್ಲಿಗೆ. ವಯಸ್ಸಾಗಿದೆ ಅತಿರಥನಿಗೆ. ಅತಿರಥನೂ ಕೂಡ ಆ ಸಭೆಗೆ ಬಂದು ನಿಲ್ತಾನೆ. ಅತಿರಥ ಅಂತ ಹೇಳಿದರೆ ಕರ್ಣನ ತಂದೆಯಾದಂತಹ ಅತಿರಥ. ಅವನಿನ್ನೇನು ಬಂದಿದ್ದಾನಷ್ಟೇ ಆ ಸಭೆಗೆ. ಆ ಸಂದರ್ಭದಲ್ಲಿ ದುರ್ಯೋಧನ ಮಾತನಾಡ್ತಲೇ ಇದ್ದಾನೆ. ದುರ್ಯೋಧನ ಹೇಳ್ತಾನೆ, ನೀವಿವನನ್ನು ರಾಜ ಅಲ್ಲ ಅಂತ ಹೇಳುವಂತಹ ಕಾರಣಕ್ಕೆ ರಾಜಕುಮಾರನಾದಂತಹ ದುರ್ಯೋಧನನ ಜೊತೆಯಲ್ಲಿ ಇವನು ದ್ವಂದ್ವ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ, ಈಗಲೇ ಇವನನ್ನು ರಾಜನನ್ನಾಗಿ ಮಾಡ್ತೇನೆ ಅಂತ ಹೇಳುತ್ತಾನೆ. ಅಲ್ಲಿ ಹಿರಿಯರಿದ್ದಾರೆ, ಧೃತರಾಷ್ಟ್ರ ಇದ್ದಾನೆ, ಭೀಷ್ಮ ಇದ್ದಾನೆ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಮಾತೆಯಂದಿರು ಎಲ್ಲರೂ ಇದ್ದಾರೆ. ಆದರೆ ಅವರ ಯಾರ ಅನುಮತಿಯನ್ನು ಕೇಳದೆ ಆ ಕೂಡಲೇ ರತ್ನಸಿಂಹಾಸನವನ್ನು ತರಿಸಿ ಆ ರತ್ನಸಿಂಹಾಸನದಲ್ಲಿ ಕರ್ಣನನ್ನು ಕೂತ್ಕೊಳ್ಳಿಸಿ ಅವನಿಗೆ ಅಂಗದೇಶ ಅಂತ ಹೇಳುವಂಥ ಆ ಪ್ರದೇಶಕ್ಕೆ ಇವನನ್ನು ರಾಜನನ್ನಾಗಿ ಮಾಡಿ ಅಂಗರಾಜ, ಅಂಗದೊರೆ ಕರ್ಣ ಅಂತ ತಾನವನನ್ನು ಪಟ್ಟಾಭಿಷೇಕ ಮಾಡಿಬಿಡ್ತಾನೆ. ತಲೆಗೆ ಆ ಒಂದು ಪಟ್ಟಾಭಿಷೇಕದ ಕಲಶ ಪ್ರೋಕ್ಷಣೆಯೂ ಆಗಿ ಕಲಶದ ನೀರೂ ಕೂಡ ಹೊಯ್ದಾಯಿತು. ಆ ರೀತಿಯಾಗಿ ಅವನನ್ನು ರಾಜ್ಯಾಭಿಷೇಕ ಮಾಡಿಬಿಡ್ತಾನೆ. ಅವನಿಗೆ ರಾಜ್ಯಾಭಿಷೇಕ ಆಯ್ತಲ್ಲಿ ಕರ್ಣನಿಗೆ. ಆ ಯಾವುದು ಮಂಟಪ ಇತ್ತು ಇವರ ಪ್ರದರ್ಶನವನ್ನು ಮಾಡಲಿಕ್ಕೆ ಅಂತ ಸಿದ್ಧವಾಗಿದ್ದಂತಹ ರಂಗಮಂಟಪದಲ್ಲಿ ಕರ್ಣನಿಗೆ ರಾಜ್ಯಾಭಿಷೇಕ ಅಂಗರಾಜ್ಯದ್ದು. ಈ ಹೊತ್ತಿಗೆ ಅತಿರಥ ತಾನು ಕೆಳಗಿಳಿದು ಬರ್ತಾನೆ. ಅತಿರಥ ಬಂದಾಗ ಕರ್ಣ ನೇರವಾಗಿ ಹೋಗ್ತಾನೆ. ಹೋಗಿ ಇನ್ನೇನು ಆ ಅಭಿಷೇಕದ ಜಲದಿಂದ ತೊಯ್ದಿದ್ದಂತಹ ತನ್ನ ಆ ಮಸ್ತಕವನ್ನು ಅವನ ಪಾದಕ್ಕೆ ಇಡುವಂತಹ ಸಂದರ್ಭ. ಅತ್ಯಂತ ಸಂತೋಷದಲ್ಲೇ ಇದ್ದಾನೆ ಅತಿರಥ. ಬಟ್ಟೆಯಿಂದ ತನ್ನ ಪಾದಗಳನ್ನು ಮುಚ್ಚಿಕೊಳ್ತಾನೆ ಅಂತ ಮಹಾಭಾರತ ಬರೀತದೆ. ಅಂದರೆ ಈಗಷ್ಟೇ ಅಭಿಷಿಕ್ತವಾಗಿದ್ದಂತಹ ಅವನ ಶಿರಸ್ಸು ನನ್ನ ಪಾದಸ್ಪರ್ಶವನ್ನು ಮಾಡುವುದು ಬೇಡ ಅಂತ. ಅಂದರೆ ರಾಜರುಗಳಿಗೆಲ್ಲ ಕೊಡ್ತಿದ್ದಂತಹ ಮರ್ಯಾದೆ ಹೇಗಿತ್ತು ಅಂತ ಹೇಳುವಂಥದ್ದನ್ನೆಲ್ಲ ನಾವಿಲ್ಲಿ ಗಮನಿಸಬಹುದು. ಅತಿರಥ ಬಂದಾಗ ಕರ್ಣ ಹೋಗಿ ಅವನನ್ನು ಕೊಂಡು ಅವನ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಭೀಮ ಗಹಗಹಿಸಿ ನಗುತ್ತಾನೆ. ಓ ನೀನು ಸೂತಪುತ್ರ, ನೀನು ಈ ಅತಿರಥನ ಮಗ, ಸಾರಥಿ ನೀನು. ಹಾಗಿದ್ದಾಗ ನೀನು ಯುದ್ಧ ಮಾಡಲಿಕ್ಕೆ ಬರ್ತಿದ್ಯಲ್ಲ, ಬಾ ನಮ್ಮ ರಥದ ಸಾರಥಿಯಾಗಿ ನಿಲ್ಲು. ನಿನ್ನ ಧರ್ಮ ಯಾವುದುಂಟು ಅದನ್ನು ಮಾಡು, ಅದು ಬಿಟ್ಟು ಈ ಕೆಲಸಕ್ಕೆ ಯಾಕೆ ಬಂದಿದ್ದಿ ಅಂತ ಹೀಯಾಳಿಸಿ ನಗುತ್ತಾ ಇದ್ದಾನೆ ಭೀಮಸೇನ. ಈ ಸಂದರ್ಭದಲ್ಲಿ ಮತ್ತೆ ಮುಂದೆ ಬರುವಂಥವನು ದುರ್ಯೋಧನ. ಸಾರಥಿಯಾಗಿದ್ದರೇನು, ಸಾರಥಿಯ ಮಗ ಆಗಿದ್ದರೇನು, ಅವನು ಸೂತಪುತ್ರನಾಗಿದ್ದರೇನಾಯಿತು, ಇವತ್ತು ಅವನಿಗೆ ನಾನು ರಾಜ್ಯಾಭಿಷೇಕವನ್ನು ಮಾಡಿದ್ದೇನೆ, ಅವನು ಅಂಗರಾಜ ಅಂತ ಕರ್ಣನ ಪರವಾಗಿ ಮಾತಾಡ್ತಾನೆ. ಕರ್ಣ ಅತ್ಯಂತ ಭಾವುಕ ಸ್ಥಿತಿಗೆ ತಾನು ಬಂದು ತಲುಪಿದ್ದಾನೆ. ಭಾವೋದ್ವೇಗಕ್ಕೆ ಒಳಗಾಗ್ತಾನೆ. ದುರ್ಯೋಧನನನ್ನು ಅಪ್ಪಿ ಆಲಂಗಿಸ್ತಾನೆ. ನನಗೆ ನಿನ್ನಿಗೆ ನನ್ನಿಂದ ಕೊಡಲಿಕ್ಕೆ ಸಾಧ್ಯ ಇರುವಂಥದ್ದು ಅತ್ಯಪೂರ್ವವಾದಂತಹ ಸ್ನೇಹ ಮಾತ್ರ. ನನ್ನ ಇಡೀ ಜೀವಿತ ಕಾಲದಲ್ಲಿ ನಾನು ನಿನಗೆ ಏನು ಬೇಕು, ನಿನ್ನ ಎಷ್ಟು ಸಾಧ್ಯ ಉಂಟೋ ಅಷ್ಟು ಸೇವೆಯನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರ್ಣ ಹಾಗೂ ದುರ್ಯೋಧನ ಇವರಿಬ್ಬರ ಮೈತ್ರಿ ಒಂದು ಈ ಸಂದರ್ಭದಲ್ಲಿ ಏರ್ಪಾಡಾಗ್ತದೆ. ಭೀಮನನ್ನು ತಡೆದು ನಿಲ್ಲಿಸಲಾಗುತ್ತದೆ. ಮುಂದೆ ಆ ಸೂರ್ಯ ಇನ್ನೇನು ಅಸ್ತಂಗತವಾಗುವಂತಹ ಸಂದರ್ಭ. ಸೂರ್ಯದೇವನನ್ನು ನೋಡಿ ಕಣ್ಣೀರುಗರಿತಾನಂತೆ ಕರ್ಣ. ಯಾಕೆಂದರೆ ಇವತ್ತು ನಾನು ಸೂತಪುತ್ರ ಅಂತ ಹೇಳುವಂತಹ ಆ ಒಂದು ಅವಹೇಳನೆಗೆ ಗುರಿಯಾಗ್ತಾ ಇದ್ದೇನೆ. ದುರ್ಯೋಧನ ಬಂದು ನನಗೆ ರಾಜ್ಯಾಭಿಷೇಕ ಮಾಡಲಿಲ್ಲ ಅಂತ ಆಗಿದ್ದಿದ್ರೆ ನನ್ನ ಈ ಶೌರ್ಯ ಪರಾಕ್ರಮಗಳಿಗೆ ಇದಕ್ಕೆ ಯಾವುದಕ್ಕೂ ಕೂಡ ಇವತ್ತು ಮನ್ನಣೆ ಸಿಗ್ತಾ ಇರಲಿಲ್ಲ ಅಂತ ದುಃಖಿಸ್ತಾನೆ ಕರ್ಣ. ತನ್ನ ಮಕ್ಕಳಿಬ್ಬರೂ ಕೂಡ ದ್ವಂದ್ವ ಯುದ್ಧಕ್ಕೆ ತೊಡಗಿರುವಂಥದ್ದನ್ನು ನೋಡಿ ಕುಂತಿ ಮೂರ್ಛಿತಳಾಗಿ ಬಿದ್ದಿದ್ದಾಳೆ. ಕುಂತಿಗೆ ನೋಡಿದೊಡನೆ ಗೊತ್ತಾಗಿದೆ ಇಲ್ಲಿ ಇವರಿಬ್ಬರ ಮಧ್ಯದಲ್ಲಿ ದ್ವಂದ್ವ ಯುದ್ಧ ಆಗಬೇಕಾದ್ರೆ ನನ್ನ ಮಗ ಅಂತ ಹೇಳುವಂಥದ್ದನ್ನು ಅವಳು ತಿಳ್ಕೊಂಡಿದ್ದಾಳೆ. ದುಃಖಿತಳಾಗ್ತಾಳೆ. ಇಬ್ಬರು ಮಕ್ಕಳು ಕಾದಾಡ್ತಾ ಇದ್ದದ್ದನ್ನು ನೋಡಿ ಕುಂತಿ. ಆನಂತರ ವಿದುರನ ದಾಸಿಯರೆಲ್ಲ ಬಂದು ಅವಳಿಗೆ ಉಪಚಾರ ಮಾಡಿ ಅವಳನ್ನು ಎದ್ದು ನಿಲ್ಲಿಸುವುದು, ಇದೆಲ್ಲ ಘಟನೆಗಳನ್ನು ಮಹಾಭಾರತದಲ್ಲಿ ನಾವು ನೋಡ್ಬೋದು. ಅಷ್ಟೊತ್ತಿಗಾಗಲೇ ಸೂರ್ಯ ಅಸ್ತಂಗತನಾಗಿದ್ದಾನೆ. ಎಲ್ಲರೂ ಕೂಡ ಅವರವರ ನಿವಾಸಗಳಿಗೆ ತಾವು ಮರಳಿ ಹೋಗ್ತಾರೆ. ಈ ರೀತಿಯಾಗಿ ಕರ್ಣನ ಪರಾಕ್ರಮದ ಆ ಒಂದು ಪರೀಕ್ಷೆಯೂ ಅಲ್ಲಿ ನಡೀತದೆ. ಕರ್ಣ ದುರ್ಯೋಧನನ ಪ್ರಾಣಸಖನಾಗಿದ್ದಾನೆ.
ಇದ್ದಾನೆ. ದುರ್ಯೋಧನ ಕರ್ಣನನ್ನು ತನ್ನ ವಶಕ್ಕೆ ತೆಗೆದುಕೊಂಡದ್ದು ಅವನ ಮೇಲಿನ ಪ್ರೀತಿಯಿಂದಲೋ ಅವನ ಮೇಲಿನ ಕನಿಕರದಿಂದಲೋ ಅವನಿಗೊಂದು ಅವಕಾಶ ಕೊಡಬೇಕು ಅಂತ ಹೇಳುವಂತಹ ಕಾರಣಕ್ಕೋ ಅಲ್ಲ. ಅವನು ಅರ್ಜುನನಿಗೆ ಸರಿಸಮಾನವಾಗಿದ್ದಾನೆ, ಅಥವಾ ಅರ್ಜುನನಿಗಿಂತ ಒಂದು ಕೈ ಹೆಚ್ಚೆ ಅಂತ ಹೇಳ್ಬೋದು ಬೇಕಿದ್ದರೆ. ಅಂತಹ ಕರ್ಣ ನನ್ನ ಜೊತೆಯಲ್ಲಿ ಇದ್ದರೆ ಅರ್ಜುನನ ಮೇಲೆ ನನಗೆ ಒಂದು ಯಾವುದೇ ಸಂದರ್ಭದಲ್ಲಾದರೂ ಯುದ್ಧ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬಂದಾಗ ಅರ್ಜುನನಿಗೆ ಸಮಾನನಾದಂತಹ ಒಬ್ಬ ವೀರಶೂರ ನನ್ನ ಜೊತೆಯಲ್ಲಿದ್ದಾನೆ ಅಂತ ಹೇಳುವಂತಹ ಧೈರ್ಯ ಅವನಿಗೆ ಬೇಕಿತ್ತು. ಆ ಕಾರಣಕ್ಕಾಗಿ ಕರ್ಣನನ್ನು ತನ್ನ ಜೊತೆಗೆ ತಾನಿರಿಸಿಕೊಂಡನೇ ಹೊರತು ಅವನ ಮೇಲಿನ ಪ್ರೀತಿಯಿಂದಲೂ ಅಲ್ಲ, ಸ್ನೇಹದಿಂದಲೂ ಅಲ್ಲ ಅಂತ ಹೇಳುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ಆದರೆ ಕರ್ಣನಿಗೆ ಇದು ಗೊತ್ತಾಗಲೇ ಇಲ್ಲ. ಕರ್ಣನ ಮನಸ್ಸಲ್ಲಿ ನಾನು ಅರ್ಜುನನಿಗಿಂತ ಶ್ರೇಷ್ಠನಾಗಬೇಕು ಅಂತ ಹೇಳುವಂಥ ಆ ಒಂದೇ ಭಾವನೆ ಇತ್ತು. ಎಲ್ಲರೂ ಕೂಡ ಅವರವರ ನಿವಾಸಕ್ಕೆ ಮರಳಿ ತಾವು ನಿರ್ಗಮಿಸ್ತಾರೆ. ಆನಂತರ ಸ್ವಲ್ಪ ದಿವಸಗಳು ಕಳೆದ ಮೇಲೆ ಇನ್ನೇನು ಮಕ್ಕಳ ರಾಜಕುಮಾರರ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಪೂರ್ಣವಾಗಿದೆ. ಇಂತಹ ಸಂದರ್ಭದಲ್ಲಿ ಗುರುಗಳಾದಂತಹ ದ್ರೋಣಾಚಾರ್ಯರು ಕುರು ರಾಜಕುಮಾರರನ್ನೆಲ್ಲ ಜೊತೆಗೆ ಸೇರಿಸಿದ್ದಾರೆ. ಕೌರವರು ಇದ್ದಾರೆ, ಪಾಂಡವರು ಇದ್ದಾರೆ. ಎಲ್ಲರನ್ನೂ ಜೊತೆ ಸೇರಿಸಿ ಅವರ ಬಳಿಯಲ್ಲಿ ಮಾತಾಡ್ತಾ ಹೇಳ್ತಾರೆ, ವಿದ್ಯೆ ಪೂರ್ಣವಾಗಿದೆ, ಈಗ ಗುರುದಕ್ಷಿಣೆಯನ್ನು ನಾನು ಬಯಸುವಂತಹ ಸಂದರ್ಭ, ನೀವು ಗುರುದಕ್ಷಿಣೆಯನ್ನು ಕೊಡಬೇಕು. ಏನು ಗುರುದಕ್ಷಿಣೆ ಗುರುಗಳೇ ನಿಮಗೆ ಅಂತ ಧೃತರಾಷ್ಟ್ರ ಆದಿಗಳು, ದುರ್ಯೋಧನಾದಿಗಳು, ಅರ್ಜುನ ಎಲ್ಲರೂ ಕೂಡ ಕೇಳ್ತಾರೆ. ಏನು ಗುರುದಕ್ಷಿಣೆಯ ನಿರೀಕ್ಷೆಯಲ್ಲಿದ್ದೀರಿ? ಹಿಂದೆಯೇ ದ್ರೋಣಾಚಾರ್ಯರು ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡುವ ಮೊದಲೇ ಹೇಳಿದರು, ನಾನು ವಿದ್ಯೆ ಪೂರ್ಣವಾದ ನಂತರ ನಿಮಗೊಂದು ಗುರುದಕ್ಷಿಣೆಯನ್ನು ನಿಮ್ಮಿಂದ ನಾನು ಅಪೇಕ್ಷಿಸ್ತೇನೆ. ಅದನ್ನು ನೀವು ಯಾವುದೇ ಭಯ ಇಲ್ಲದೆ, ಯಾವುದೇ ಚೌಕಾಸಿ ಇಲ್ಲದೆ, ಯಾವುದೇ ಷರತ್ತುಗಳನ್ನು ಕೂಡ ಒಡ್ಡದೆ ಆ ನನ್ನ ಇಚ್ಛೆಯನ್ನು ಪೂರ್ಣ ಮಾಡಬೇಕು ಅಂತ ಮೊದಲೇ ಹೇಳಿದ್ರು. ಅದನ್ನೇ ಈಗ ತಾವು ಕೇಳಲಿಕ್ಕಿದ್ದೇವೆ ಅಂತ ಹೇಳುವಂಥದ್ದನ್ನು ಇಲ್ಲಿ ರಾಜಕುಮಾರರ ಮುಂದೆ ಹೇಳ್ತಾ ಇದ್ದಾರೆ. ಪಾಂಚಾಲ ರಾಜಂ ದ್ರುಪದಂ ಗೃಹೀತ್ವ ರಣಮೂರ್ಧನಿ ಪರ್ಯಾನಯತ ಭದ್ರಂ ವಸ್ಸಾ ಸ್ಯಾತ್ ಪರಮದಕ್ಷಿಣ. ಅಂದರೆ ಪಾಂಚಾಲ ರಾಜನಾದಂತಹ ದ್ರುಪದ ಇದ್ದಾನೆ. ಆ ಪಾಂಚಾಲ ರಾಜ ದ್ರುಪದನಿಂದ ದ್ರೋಣ ಅವಮಾನಿತನಾದಂತಹ ಕಥೆ ನಮಗೆಲ್ಲರಿಗೂ ಗೊತ್ತುಂಟು. ನಾವು ಹಿಂದೆಯೇ ಅದರ ಚಿಂತನೆಯನ್ನು ಮಾಡಿದ್ದೇವೆ. ಸಹಾಯಕ್ಕೆ ಅಂತ ಹೋದಾಗ ಅವನನ್ನು ಕಡೆಗಣಿಸಿದ್ದ, ಅವಮಾನ ಮಾಡಿದ್ದ ಪಾಂಚಾಲ ರಾಜನಾದ ದ್ರುಪದ. ಈ ದ್ರುಪದನನ್ನು ನೀವೆಲ್ಲರೂ ಹೋಗಿ ಯುದ್ಧದಲ್ಲಿ ಸೋಲಿಸಿ ಅವನನ್ನು ಹೆಡೆಮುರಿ ಕಟ್ಟಿ ಎಳೆದು ತರಬೇಕು. ಇದುವೇ ನೀವು ನನಗೆ ಕೊಡುವಂತಹ ಗುರುದಕ್ಷಿಣೆ ಅಂತ ವಿಚಾರವನ್ನು ಮುಂದಿಡುತ್ತಾನೆ ದ್ರೋಣನಿಗೆ. ಯಾಕೆ ಅಂತ ಹೇಳಿದರೆ ಮನಸ್ಸಲ್ಲಿ ಅಷ್ಟೊಂದು ದುಃಖವಾಗಿದೆ. ಆ ಪಾಂಚಾಲ ರಾಜನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಹೇಳುವಂತಹ ಒಂದು ಮುಖ್ಯ ಉದ್ದೇಶವೂ ಇತ್ತು. ಆ ಕಾರಣಕ್ಕಾಗಿಯೇ ಈ ಎಲ್ಲ ರಾಜಕುಮಾರರನ್ನು ಕೂಡ ಇಷ್ಟೊಂದು ವಿದ್ಯಾವಂತರನ್ನಾಗಿ ಮಾಡಿದ್ದ. ಪ್ರೀತಿ ಇರಲಿಲ್ವಾ ಅಂದರೆ ಇತ್ತು, ಆದರೆ ಆ ಸೇಡು ತೀರಿಸಿಕೊಳ್ಬೇಕು ಯೋಗ್ಯ ರೀತಿಯಲ್ಲಿ ಅಂತ ಹೇಳುವಂಥದ್ದಕ್ಕೆ ಒಂದು ಕಾರಣವನ್ನು, ಸಂದರ್ಭವನ್ನು ತಾನು ಹುಡುಕುತ್ತಾ ಇದ್ದ. ಈಗ ಮಕ್ಕಳೆಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ. ಅದರಲ್ಲೂ ಅರ್ಜುನನ ಮೇಲೆ ವಿಶೇಷವಾದಂತಹ ವಿಶ್ವಾಸ ದ್ರೋಣಾಚಾರ್ಯರಿಗೆ. ಸೇಡು ತೀರಿಸಿಕೊಳ್ಳುವಂತಹ ಸಂದರ್ಭ ಈಗ ಒದಗಿದೆ. ಗುರುದಕ್ಷಿಣೆ ರೂಪದಲ್ಲಿ ದ್ರುಪದನನ್ನು ಎಳೆದು ತನ್ನಿ ಅಂತ ಹೇಳಿದ್ದಾರೆ. ಆಗ ಅರ್ಜುನ ಹೇಳ್ತಾನೆ, ಖಂಡಿತವಾಗಿಯೂ ಗುರುಗಳೇ, ನಿಮ್ಮ ಗುರುದಕ್ಷಿಣೆಯನ್ನು ನಾವು ಕೊಡ್ತೇವೆ. ಆದರೆ 105 ಜನರು ನಾವು ಜೊತೆಯಾಗಿ ನಾವಲ್ಲಿ ದ್ರುಪದನ ಮೇಲೆ ಆಕ್ರಮಣ ಮಾಡೋದಿಲ್ಲ. ಅವರು 100 ಮಂದಿ ಮೊದಲು ಹೋಗಲಿ. ಆ ದುರ್ಯೋಧನನಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ ದ್ರುಪದನನ್ನು ಸೋಲಿಸಿ ಕರ್ಕೊಂಡು ಬರಲಿಕ್ಕೆ. ಯಾಕೆಂದರೆ ದ್ರುಪದ ಸಾಮಾನ್ಯನಲ್ಲ, ಅವನಿಗೆ ಮಾಯಾವಿದ್ಯೆಗಳೆಲ್ಲ ಗೊತ್ತುಂಟು. ಅವರಿಂದ ಸಾಧ್ಯವೇ ಇಲ್ಲ. ಅವನು ಸೋತು ಮರಳಿ ಬಂದಾಗ ನಾವು 5 ಜನ ಹೋಗಿ ಅವನನ್ನು ಹೆಡೆಮುರಿ ಕಟ್ಟಿ ಕರೆದುಕೊಂಡು ಬರ್ತೇವೆ, ನಿಮಗೆ ಗುರುದಕ್ಷಿಣೆಯನ್ನು ಒಪ್ಪಿಸ್ತೇನೆ ಅಂತ ಆಗಬಹುದು ಅಂತ ಹೇಳ್ತಾರೆ ದ್ರೋಣಾಚಾರ್ಯರು. 105 ಜನರು ಹೊರಟರು. ಆದರೆ ಪಾಂಚಾಲ ದೇಶಕ್ಕೆ ಪ್ರಪ್ರಥಮವಾಗಿ ಆಕ್ರಮಣ ಮಾಡುವಂಥವರು ಕೌರವರು. ದುರ್ಯೋಧನ ತನ್ನ ತಮ್ಮಂದಿರ ಸಹೋದರರ ಜೊತೆಯಲ್ಲಿ ದ್ರುಪದನ ರಾಜ್ಯಕ್ಕೆ ತಾನು ಆಕ್ರಮಣವನ್ನು ಮಾಡ್ತಾನೆ. ಸತ್ಯಜಿತು ಅಂತ ಹೇಳುವಂತಹ ಸೇನಾಧಿಪತಿ ಇದ್ದಾನೆ ದ್ರುಪದನಿಗೆ. ಬಹಳ ವೀರ ಇದ್ದಾನೆ, ಶೂರ, ಬಹಳ ಅವರ ಸೈನ್ಯವೂ ಅದೇ ರೀತಿಯಾಗಿದೆ. ಮಾಯಾವಿದ್ಯೆಗಳನ್ನು ಬೇರೆ ಬಲ್ಲವರಾಗಿದ್ದಾರೆ ಅವರು. ಈ ದುರ್ಯೋಧನಾದಿಗಳು ಬಹಳ ಪರಾಕ್ರಮದಿಂದ ಹೋರಾಡಿದ್ರೂ ಕೂಡ ಪಾಂಚಾಲ ರಾಜನ ಸೈನ್ಯನ ಮುಂದೆ ಇವರಿಗೆ ನಿಲ್ಲಿಕ್ಕಾಗುವುದಿಲ್ಲ. ಈ ಯುದ್ಧವನ್ನೇ ಒಂದು 2-3 ಪುಟಗಳಲ್ಲಿ ಕೊಟ್ಟಿದ್ದಾರೆ. ಪಾಂಚಾಲ ದೇಶದ ರಾಜನಿಗೂ ಅದೇ ರೀತಿಯಾಗಿ ದ್ರುಪದನಿಗೂ ಕೌರವರಿಗೂ ನಡೆದಿದ್ದಂಥ ಯುದ್ಧ ಹೇಗುಂಟು ಅಂತ. ಸೇನಾಪತಿಯ ಕೈಯಿಂದಲೇ ಸೋತು ಹತಾಶರಾಗಿ ದುರ್ಯೋಧನಾದಿಗಳು ಮರಳಿ ಬರ್ತಾರೆ. ಕೆಲವೊಂದು ಕಡೆಯಲ್ಲಿ ಬರೆದಿದ್ದಾರೆ ಕರ್ಣನೂ ಕೂಡ ಜೊತೆಗೆ ಹೋಗಿದ್ದ, ಕರ್ಣನೂ ಹಿಂದೆ ತಿರುಗಿ ಬಂದ ಅಂತ. ಆದರೆ ಕೆಲವೊಂದು ಕಡೆಯಲ್ಲಿ ಮಹಾಭಾರತದ ವ್ಯಾಖ್ಯಾನವನ್ನು ಬರೀತಾರೆ ಕರ್ಣ ಜೊತೆಗೆ ಹೋಗಿಲ್ಲ. ಕರ್ಣ ಹೋಗಬೇಕು ಅಂತ ಹೊರಟು ನಿಂತಾಗ ದ್ರೋಣಾಚಾರ್ಯರೇ ನಿಲ್ಲಿಸ್ತಾರೆ. ಯಾಕೆ ಅಂತ ಹೇಳಿದರೆ, ನೀನು ನನ್ನ ಶಿಷ್ಯನಲ್ಲ,
ಇದು ಗುರುದಕ್ಷಿಣೆ ಕೊಡುವಂಥದ್ದು ನನ್ನ ಶಿಷ್ಯರಿಗೆ ನಾನು ತಂದಿಟ್ಟಂತಹ ಸ್ಪರ್ಧೆ, ಅವರೇ ಹೋಗಬೇಕೇ ಹೊರತು ನೀನು ಹೋಗುವುದು ಬೇಡ ಅಂತ ದ್ರೋಣಾಚಾರ್ಯರೇ ತಡೆ ಹಿಡಿದಿದ್ರು. ಆದ ಕಾರಣ ಕರ್ಣ ಹೋಗಲಿಲ್ಲ ಅಲ್ಲಿಗೆ ಅಂತ ಹೇಳುವಂಥ ಒಂದು ವಿಚಾರವೂ ಉಂಟು. ಏನೇ ಇರಲಿ, ಹೋದಂತಹ ಆ ದುರ್ಯೋಧನಾದಿಗಳೆಲ್ಲರೂ ಕೂಡ ಸೋತು ಹಿಂದೆ ಬಂದಿದ್ದಾರೆ. ಇವರೆಲ್ಲರೂ ಸೋತು ಬಂದ ನಂತರ ಅರ್ಜುನ ತಾನು ಹೊರಟಿದ್ದಾನೆ. ಅರ್ಜುನ ಹೊರಡುವಾಗ ತಾನು ಯುಧಿಷ್ಠಿರನ ಹತ್ರ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ನೀನು ಯುದ್ಧಕ್ಕೆ ಬರಬೇಡ. ಯಾಕೆಂದರೆ ಯುಧಿಷ್ಠಿರನನ್ನು ಯಾವಾಗಲೂ ಕೂಡ ಒಂದು ಸೇಫ್ ಝೋನ್ ಅಂತ ನಾವೇನು ಹೇಳ್ತೇವಲ್ಲ, ಆ ರೀತಿಯಾಗಿ ಅವನನ್ನು ಯಾವಾಗಲೂ ಕೂಡ ಇಟ್ಟಿರ್ತಾರೆ ಅವರು. ಯಾಕೆಂದರೆ ಯುಧಿಷ್ಠಿರ ಮುಂದೆ ಯುವರಾಜನಾಗುವಂಥವನು. ಯಾಕೆಂದರೆ ಕುರು ರಾಜಕುಮಾರರ ಪೈಕಿ ಅತ್ಯಂತ ಹಿರಿಯ ಅವನು. ಅವನ ನಂತರ ಭೀಮ, ಆ ನಂತರ ದುರ್ಯೋಧನ. ಹಾಗಿದ್ದಾಗ ಅವನಿಗೆ ಯುದ್ಧದಲ್ಲಿ ಯಾವುದೇ ತೊಂದರೆಯಾದರೂ ಕೂಡ ರಾಜ್ಯ ಸಿಂಹಾಸನಕ್ಕೆ ಆ ಉತ್ತರಾಧಿಕಾರಿಗೆ ಧಕ್ಕೆ ಬರಬಾರ್ದು, ಅವನಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ಕಾರಣಕ್ಕೆ ಯುಧಿಷ್ಠಿರನನ್ನು ದೂರ ನಿಲ್ಲಿಸಿ ಮುಂದೆ ಹೋಗ್ತಾ ಇದ್ದಾನೆ. ನಕುಲ ಸಹದೇವರನ್ನು ತನ್ನ ರಥದ ರಕ್ಷಕರನ್ನಾಗಿರಿಸಿಕೊಂಡಿದ್ದಾನೆ ಅರ್ಜುನ. ಗದಾಧಾರಿಯಾದಂತಹ ಭೀಮ ರಥದ ಮುಂದೆ ಇದ್ದಾನೆ. ಈ ಪಾಂಚಾಲ ಸೈನ್ಯದೊಳಗೆ ನುಗ್ಗಿದ್ದಾನೆ ಅರ್ಜುನನ ಆ ಒಂದು ಯುದ್ಧದ ಪರಾಕ್ರಮವನ್ನು, ಅವನ ಶೌರ್ಯವನ್ನು, ಅವನ ತೇಜಸ್ಸನ್ನು, ಅವನ ರೂಪವನ್ನು, ಅವನು ಬಾಣಗಳನ್ನು, ಶಸ್ತ್ರಗಳನ್ನು ತಾನು ಪ್ರಯೋಗ ಮಾಡುವಂಥ ಆ ಒಂದು ವಿಧಾನವನ್ನು, ಇದೆಲ್ಲವನ್ನೂ ಕೂಡ ಮಹಾಭಾರತವನ್ನು ಓದಿಯೇ ನಾವು ಆನಂದಿಸಬೇಕು, ಅನುಭವಿಸಬೇಕು. ಆ ರೀತಿಯಾಗಿ ತಾನು ಸೈನ್ಯದೊಳಗೆ ನುಗ್ಗಿದ್ದಾನೆ. ಅಂದರೆ ಯಾವ ರೀತಿಯಾಗಿ ಗರುಡ ಸಮುದ್ರದ ಒಳಗೆ ಅಡಗಿಕೊಂಡಿರುವಂತಹ ಸರ್ಪವನ್ನು ತನ್ನ ಕೊಕ್ಕಿನಲ್ಲಿ ಹಿಡಿದು ಎಳೆದು ಮೇಲಕ್ಕೆ ತರ್ತದೋ, ಆ ರೀತಿಯಾಗಿ ಪಾಂಚಾಲರ ಆ ಒಂದು ಸೇನೆ ಅಂತ ಹೇಳುವಂತಹ ಸಮುದ್ರದೊಳಗೆ ತಾನು ನುಗ್ಗಿದ್ದಾನೆ ಮಧ್ಯಮ ಪಾಂಡವನಾದಂತಹ ಅರ್ಜುನ. ಭೀಮ, ನಕುಲ ಸಹದೇವರ ಜೊತೆಯಲ್ಲಿ ಬಹಳ ಘೋರವಾದಂತಹ ಯುದ್ಧವೂ ಅಲ್ಲಿ ನಡೀತದೆ. ಅರ್ಜುನ ಯಾವ ರೀತಿಯಾಗಿ ತನ್ನ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಅವನು ಬತ್ತಳಿಕೆಯಿಂದ ಬಾಣವನ್ನು ತೆಗೆಯುವುದಿರ್ಬೋದು, ಶರಸಂಧಾನ ಮಾಡುವುದಿರ್ಬೋದು, ಆ ಬಾಣವನ್ನು ತಾನು ಪ್ರಯೋಗ ಮಾಡುವುದಿರ್ಬೋದು, ಈ ಯಾವುದೂ ಕಾಣುವುದಿಲ್ಲ. ಕೇವಲ ಬಾಣಗಳು ಬರ್ತಾ ಇದೆ ಅಷ್ಟೇ. ಸೊಯ್ಯನೆ ಈ ಶಬ್ದ ಮಾತ್ರ ಕೇಳ್ತಾ ಇದೆ. ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದಾನೆ. ಕೊನೆಗೆ ದ್ರುಪದನೇ ಯುದ್ಧಕ್ಕೆ ಅಂತ ಬಂದಿದ್ದಾನೆ. ಸತ್ಯಜಿತು ಸೋತು ಹೋಗಿದ್ದಾನೆ. ದ್ರುಪದನ ರಥದ ಒಳಗೆ ತಾನು ಕೂತು ಅವನ ಸಾರಥಿಯನ್ನು ಕೊಂದು, ಅವನ ಕುದುರೆಗಳನ್ನು ಕೊಂದು, ಅವನನ್ನು ಕಟ್ಟಿ ಅವನನ್ನು ಸೆರೆ ಹಿಡಿದು ಬಿಡ್ತಾನೆ ಅರ್ಜುನ. ಸೆರೆ ಹಿಡಿದು ಅಲ್ಲಿಂದ ಹೊರಡುವಂತಹ ಸಂದರ್ಭ, ಭೀಮನಿಗೆ ಇನ್ನೂ ಯುದ್ಧ ಮಾಡಿ ಸಮಾಧಾನ ಆಗಲಿಲ್ಲ. ಭೀಮನ ಏನು ಹೇಳ್ತಾನೆ, ಎಲ್ಲ ಆ ಸೈನ್ಯವನ್ನು ಹಾಗೂ ಪಾಂಚಾಲ ದೇಶವನ್ನೆಲ್ಲ ನಾಶ ಮಾಡಬೇಕು ಅಂತ ತಾನು ಹೊರಟಿದ್ದಾನೆ. ಅಂದರೆ ಅವನಿಗೆ ಯುದ್ಧ ಸಿಕ್ಕಿತು ಅಂತ ಹೇಳಿದರೆ ಈ ಸ್ವಲ್ಪ ಹೊತ್ತಲ್ಲೆಲ್ಲ ಯುದ್ಧ ಮಾಡಿ ಅವನಿಗೆ ದಣಿಯುವುದೂ ಇಲ್ಲ, ಅದು ಅವನಿಗೆ ತೃಪ್ತಿಯನ್ನು ಉಂಟು ಮಾಡುವುದಿಲ್ಲ. ಎಲ್ಲ ನಾಶ ಮಾಡಲಿಕ್ಕೆ ಹೊರಡುವಾಗ ಅರ್ಜುನ ಭೀಮಸೇನನ ಹತ್ರ ಹೇಳ್ತಾನೆ, ಸಂಬಂಧಿ ಕುರು ವೀರಾಣಾಂ ದ್ರುಪದೋ ರಾಜಸತ್ತಮಃ ಮಾವಧೀಸ್ತದ್ಬಲಂ ಭೀಮ ಗುರುದಾನಂ ಪ್ರಧೀಯತಾಂ. ಬೇಡ, ಈ ಪಾಂಚಾಲ ದೇಶದವರೆಲ್ಲ ಏನಿದ್ದಾರೆ ಕುರು ವಂಶಕ್ಕೆ ಸಂಬಂಧಿಗಳೇ ಆಗಿದ್ದಾರೆ. ಅಲ್ಲದೆ ನಮಗೆ ದ್ರೋಣಾಚಾರ್ಯರು, ನಮ್ಮ ಗುರುಗಳು ಏನು ಹೇಳಿದರು, ದ್ರುಪದನನ್ನು ಹೆಡೆಮುರಿ ಕಟ್ಟಿ ಕರ್ಕೊಂಡು ಬನ್ನಿ ಅಂತ ಹೇಳಿದರೆ ಹೊರತು ದ್ರುಪದನ ಆ ರಾಜ್ಯವನ್ನು, ದೇಶವನ್ನೆಲ್ಲ ಹಾಳು ಮಾಡಿ ಬನ್ನಿ ಅಂತ ನಮಗೆ ಹೇಳಿಲ್ಲ. ಆದ ಕಾರಣ ಆ ಸೈನಿಕರನ್ನೆಲ್ಲರನ್ನು ಬಿಟ್ಟು ಬಿಡು, ನಿರಪರಾಧಿಗಳಾಗಿದ್ದಾರೆ, ಇವನನ್ನು ಕರ್ಕೊಂಡು ಹೋಗುವ ಅಂತ. ಕೊನೆಗೆ ಅರ್ಜುನ ಈ ರೀತಿಯಾಗಿ ಭಿನ್ನವಿಸಿಕೊಂಡಾಗ ಭೀಮ ಒಪ್ಪುತ್ತಾನೆ. ದ್ರುಪದನನ್ನು ಕರ್ಕೊಂಡು ದ್ರೋಣಾಚಾರ್ಯರ ಮುಂದೆ ಕರೆತರಲಾಗುತ್ತದೆ. ದ್ರುಪದನನ್ನು ತಂದು ದ್ರೋಣನ ಮಂಚದ ಕಾಲಿಗೆ ಕಟ್ಟಿದ ಅರ್ಜುನ ಅಂತ ಮಹಾಭಾರತ ಹೇಳೋದು. ಆ ರೀತಿಯಾಗಿ ಅತ್ಯಂತ ಶೌರ್ಯ ಅವನಲ್ಲಿತ್ತು ಅಂತ. ದ್ರುಪದ ಮಾಯಾವಿ, ಅವನ ಯಾವ ಮಾಯಾವಿದ್ಯೆಯೂ ಕೂಡ ಅರ್ಜುನನ ಬಳಿಯಲ್ಲಿ ನಡೆಯಲಿಲ್ಲ. ಕರ್ಕೊಂಡು ಬಂದಿದ್ದಾನೆ, ಬುಳದಲ್ಲಿ ಹಾಕಿದ್ದಾನೆ ದ್ರೋಣಾಚಾರ್ಯರು ಅವನನ್ನು ಹಿಡಿದು ದ್ರುಪದನನ್ನು ಎತ್ತಿ ಬಿಗಿದಪ್ಪಿ ಎಷ್ಟೇ ಹೇಳಿದ್ರು ಗೆಳೆಯ. ಅವನು ಹೇಳ್ತಾನೆ, ನೋಡು, ದ್ರೋಣಾಚಾರ್ಯರು ತಾವು ಹೇಳ್ತಾರೆ ದ್ರುಪದನ ಹತ್ರ, ನಿನ್ನ ಬಳಿ ಆವತ್ತು ಸ್ನೇಹವನ್ನು ಯಾಚಿಸಿ ನಾನು ಬಂದಿದ್ದೆ, ಸ್ನೇಹವನ್ನು ಬೇಡಿ, ಸ್ನೇಹ ಅಂತ ಹೇಳುವಂಥ ಆ ಒಂದು ಸಲಿಗೆಯಿಂದ ನಿನ್ನ ಜೊತೆ ಸಹಾಯವನ್ನು ಕೇಳಿಕೊಂಡು ಬಂದಿದ್ದಿ. ಆದರೆ ನೀನು ಆವಾಗ ನನಗೆ ಅವಮಾನ ಮಾಡಿದಿ. ರಾಜರು ಸ್ನೇಹವನ್ನು ಮಾಡಬೇಕು ಅಂತಾದರೆ ಇನ್ನೊಬ್ಬ ರಾಜರ ಜೊತೆಯಲ್ಲೇ ಆಗಬೇಕು ಅಂತ ಹೇಳಿ ನೀನು ಹೇಳಿದಿ. ಆ ಕಾರಣಕ್ಕೆ ನಾನೂ ರಾಜನಾಗಬೇಕು ಅಂತ ಹೇಳುವಂಥ ಇಚ್ಛೆಯಿಂದ ಇವತ್ತು ನಿನ್ನನ್ನು ನನ್ನ ಶಿಷ್ಯರ ಮುಖಾಂತರ ಸೋಲಿಸಿ ನಿನ್ನ ರಾಜ್ಯವನ್ನೆಲ್ಲವನ್ನೂ ಕೂಡ ನಾನು ವಶಪಡಿಸಿಕೊಂಡಿದ್ದೇನೆ. ಇವತ್ತು ನಾನು ರಾಜನಾಗಿದ್ದೇನೆ, ನೀನು ರಾಜ್ಯಹೀನನಾಗಿದ್ದಿ. ಆದರೂ ಕೂಡ ನನಗೆ ನಿನ್ನ ಜೊತೆಯಲ್ಲಿ ಅತ್ಯಂತ ಸ್ನೇಹ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅರ್ಧ ರಾಜ್ಯವನ್ನು ನಿನಗೆ ಕೊಡ್ತೇನೆ, ಅರ್ಧ ರಾಜ್ಯವು ನನ್ನದಿರಲಿ ಅಂತ ಹೇಳ್ತಾ ಇದ್ದಾನೆ. ನಿನಗಿದಕ್ಕೆ ಒಪ್ಪಿಗೆಯೋ ಅಂತ ದ್ರುಪದನ ಹತ್ರ. ದ್ರುಪದ ಆಗಬಹುದು ಅಂತ ಹೇಳ್ತಾನೆ ದ್ರುಪದ. ಯಾಕಂದರೆ ನಾನು ನಿನ್ನ ಸ್ನೇಹವನ್ನು ಬಯಸ್ತೇನೆ ಅಂತ ಹೇಳ್ತಾನೆ ದ್ರೋಣ.
ನೀನು ಮಾಡಿದಂಥ ಅವಮಾನಕ್ಕೆ, ನಿನ್ನ ಅಹಂಕಾರಕ್ಕೆ ಪಾಠ ಕಲಿಸಬೇಕು ಅಂತ ಹೇಳುವಂಥ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದೇನೆ ಹೊರತು ನಿನ್ನ ಮೇಲೆ ಯಾವುದೇ ದ್ವೇಷ ನನಗಿಲ್ಲ ಅಂತ ದ್ರೋಣಾಚಾರ್ಯರು ಹೇಳ್ತಾರೆ. ಭಾಗೀರಥಿ ನದಿ ತೀರದ ದಕ್ಷಿಣ ಭಾಗವನ್ನು, ಪಾಂಚಾಲ ದೇಶವನ್ನು ನೀನು ಆಳು, ಅದೇ ರೀತಿಯಾಗಿ ಭಾಗೀರಥಿ ಅಂದರೆ ಗಂಗಾ ನದಿಯ ಉತ್ತರ ಪ್ರದೇಶವನ್ನು ನಾನು ಆಳ್ತೇನೆ ಅಂತ ತಾನು ಹೇಳ್ತಾ ಇದ್ದಾನಲ್ಲಿ. ಆಹಿಚ್ಛತ್ರ ಅಂತ ಹೇಳುವಂಥ ಆ ಒಂದು ಪ್ರದೇಶ. ಈ ರೀತಿಯಾಗಿ ಪಾಂಚಾಲ ದೇಶವನ್ನು, ಅಲ್ಲಿಂದ ಮುಂದೆ ದ್ರುಪದ ರಾಜ ತಾನು ಆಳ್ವಿಕೆಯನ್ನು ಮಾಡ್ತಾನೆ. ಹಾಗೂ ಆ ಪಾಂಚಾಲ ದೇಶದ ಅರ್ಧ ಭಾಗ ಆಹಿಚ್ಛತ್ರ ಅಂತ ಹೇಳುವಂಥ ಪ್ರದೇಶ, ಆ ಪ್ರದೇಶವನ್ನು ದ್ರೋಣಾಚಾರ್ಯರು ತಾವು ತನ್ನ ಮಗನಾದಂಥ ಅಶ್ವತ್ಥಾಮನಿಗೆ ರಾಜ್ಯಾಭಿಷೇಕವನ್ನು ಮಾಡಿಸಿ ತಾವು ಆ ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾರೆ. ಈ ರೀತಿಯಾಗಿ ಆಹಿಚ್ಛತ್ರ ಅಂತ ಹೇಳುವಂಥ ಆ ಪ್ರದೇಶ ಏನುಂಟು, ಇದು ಪಾಂಡವರಿಂದ ಅವರೆಲ್ಲರಿಂದಲೂ ಕೂಡ, ಕುರು ರಾಜಕುಮಾರರು ಅಂತ ಹೇಳಿದ್ರೂ ಕೂಡ ಕೌರವಾದಿಗಳು ಇಲ್ಲಿ ಬರಲಿಲ್ಲ. ಪಾಂಡವಾದಿಗಳೇ ಈ ಗುರುದಕ್ಷಿಣೆಯನ್ನು ಕೊಡಲಿಕ್ಕೆ ಸಾಧ್ಯವಾದದ್ದು. ಹೀಗಾಗಿ ಆಹಿಚ್ಛತ್ರ ಅಂತ ಹೇಳುವಂಥ ಆ ಪ್ರದೇಶವನ್ನು ಅರ್ಜುನ ಹಾಗೂ ಇತರ ಪಾಂಡವರುಗಳು ಸೇರಿ ಗುರುದಕ್ಷಿಣಾ ರೂಪದಲ್ಲಿ ದ್ರೋಣಾಚಾರ್ಯರಿಗೆ ಒದಗಿಸಿಕೊಟ್ಟಿದ್ರು ಅಂತ ಹೇಳುವಂಥದ್ದು. ಈ ರೀತಿಯಾಗಿ ದ್ರೋಣಾಚಾರ್ಯರು ತಾವು ಯಶಸ್ವಿಯಾಗಿ ಆ ರಾಜ್ಯಾಡಳಿತವನ್ನು ನಿರ್ವಹಿಸ್ತಾ ಇದ್ದಾರೆ. ದ್ರುಪದ ಪಾಂಚಾಲ ದೇಶವನ್ನು ಆಳುತ್ತಿದ್ದಾನೆ. ಸ್ನೇಹವನ್ನು ಎದುರಿಗೆ ತೋರಿಸಿದ್ರೂ ಕೂಡ ದ್ರುಪದನ ಮನಸ್ಸಿನಲ್ಲಿ ಈ ಅವಮಾನದ ಕಿಡಿ ಅದು ಹೊತ್ತಿ ಉರಿತಾ ಉಂಟು. ತನ್ನ ರಾಜ್ಯವನ್ನು ದ್ರೋಣ ಕಬಳಿಸಿದ್ದಾನೆ, ನನ್ನನ್ನು ಸೋಲಿಸಿದ್ದಾನೆ. ಹಾಗಾದಾಗ ಈ ದ್ರೋಣನನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು ನಾನು ಪಡೆಯಬೇಕು ಅಂತ ಹೇಳುವಂತಹ ಇಚ್ಛೆ ದ್ರುಪದನ ಮನಸ್ಸಿನಲ್ಲಿ ಬಹಳ ತೀವ್ರವಾಗಿ ಮೂಡಿದೆ. ತಾನು ದೇಶ ವಿದೇಶಗಳಲ್ಲಿ ಸಂಚರಿಸ್ತಾನೆ, ಪ್ರಪಂಚ ಪರ್ಯಟನೆ ಮಾಡುತ್ತಾನೆ. ಯಾವುದಾದರೂ ಒಂದು ಋತ್ವಿಜರನ್ನು ಕರೆದುಕೊಂಡು ಬರಬೇಕು, ಬಹಳ ದೊಡ್ಡದಾದಂತಹ ಯಾಗವನ್ನು ಮಾಡಬೇಕು. ಆ ಯಾಗದ ಮುಖಾಂತರ ದೇವತೆಗಳನ್ನು ಸಂತೃಪ್ತಿಪಡಿಸಿ ಆ ಯಜ್ಞದ ಮುಖಾಂತರ ನಾನೊಬ್ಬ ಮಗನನ್ನು ಪಡೆಯಬೇಕು. ಆ ಮಗನ ಮುಖಾಂತರ ಈ ದ್ರೋಣನ ವಧೆಯಾಗಬೇಕು. ದ್ರೋಣನ ವಧೆಗೆ ಅಂತ ಹೇಳಿಯೇ ನಾನೊಬ್ಬ ಮಗನನ್ನು ಪಡಿಬೇಕು ಅಂತ ಹೇಳುವಂತಹ ಇಚ್ಛೆಯಿಂದ ತಾನು ಸಂಚಾರ ಮಾಡ್ತಾ ಇದ್ದಾನೆ. ಮನಸ್ಸಲ್ಲೇ ತಾನು ಸಂಚು ಮಾಡ್ತಾ ಇದ್ದಾನೆ. ದ್ರುಪದ ಎದುರಿಗೆ ದ್ರೋಣಾಚಾರ್ಯರ ಬಳಿಯಲ್ಲಿ ಸ್ನೇಹದ ನಾಟಕವನ್ನು ಮಾಡ್ತಾ ಇದ್ದಾನೆ. ಸ್ನೇಹವೇ ಅಂತ ಎಲ್ಲರೂ ಕೂಡ ತಿಳಿದಿದ್ದಾರೆ. ಆದರೆ ಒಳಗೆ ದ್ರುಪದನ ಆಲೋಚನೆ ಈ ರೀತಿ ಇತ್ತು. ಈ ರೀತಿಯಾಗಿ ಕಾಲ ಕಳೀತಾ ಇದೆ. ಒಂದು ದಿವಸ ಎಲ್ಲ ಪ್ರಭೃತಿಗಳು ಅಂತ ಕೊಡುತ್ತಾರೆ. ಅಂದರೆ ಸಭೆಯ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ ದ್ರೋಣಾಚಾರ್ಯರು. ಪಾಂಡವ ರಾಜಕುಮಾರರು ಇದ್ದಾರೆ, ಕುರು ರಾಜಕುಮಾರರು ಇದ್ದಾರೆ, ಹಿರಿಯರೂ ಇದ್ದಾರೆ, ಕೆಲವಷ್ಟು ಮಂದಿ ಪ್ರಜಾಜನರೂ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಪ್ರಭೃತಿಗಳು ಅಂತ ಕರೀತಾರೆ. ಈ ಎಲ್ಲ ಪ್ರಭೃತಿಗಳ ಮಧ್ಯದಲ್ಲಿ ಕೂತ್ಕೊಂಡಿರುವಂತಹ ದ್ರೋಣಾಚಾರ್ಯರು ಅರ್ಜುನನ ಬಳಿಯಲ್ಲೇ ಹೇಳ್ತಾರೆ, ನೋಡಪ್ಪ, ನಾನು ನಿಮ್ಮೆಲ್ಲರಿಗೂ ಕೂಡ ವಿದ್ಯೆಯನ್ನು ಕಲಿಸಿದೆ, ಶಸ್ತ್ರಾಭ್ಯಾಸವನ್ನು ಮಾಡಿಸಿದೆ, ಶಾಸ್ತ್ರಾಭ್ಯಾಸವನ್ನು ಮಾಡಿಸಿದೆ. ನೀವೆಲ್ಲರೂ ಕೂಡ ಇವತ್ತು ಅತ್ಯಂತ ಯೋಗ್ಯರಿದ್ದೀರಿ. ಎಲ್ಲ ರೀತಿಯಿಂದಲೂ ಕೂಡ ನೀವು ನಿಪುಣರಾಗಿದ್ದೀರಿ. ನನಗೆ ಗುರುದಕ್ಷಿಣೆಯನ್ನೂ ಸಲ್ಲಿಸಿಯಾಗಿದೆ. ಇವತ್ತು ಆಹಿಚ್ಛತ್ರದಲ್ಲಿ ಅತ್ಯಂತ ಸಂತೋಷವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದೇನೆ. ಆದರೆ ನಾನು ಕಲಿತಂತಹ ಈ ಎಲ್ಲ ವಿದ್ಯೆಗಳು ಏನುಂಟು, ಇದೆಲ್ಲವೂ ಕೂಡ ನನ್ನ ಗುರುಗಳಾದಂಥ ಅಗ್ನಿವೇಶರಿಂದ ನಾನು ಪಡ್ಕೊಂಡದ್ದು. ಅಗ್ನಿವೇಶರು ನನಗೆ ಅನೇಕ ಶಸ್ತ್ರಗಳನ್ನು, ಶಾಸ್ತ್ರಗಳನ್ನು, ವಿಧ ವಿಧವಾದಂತಹ ದಿವ್ಯಾಸ್ತ್ರಗಳನ್ನೆಲ್ಲ ನನಗೆ ಅನುಗ್ರಹ ಮಾಡಿದರು. ಅದರಲ್ಲಿ ಅತ್ಯಂತ ವಿಶೇಷವಾದದ್ದು ಅಂತ ಹೇಳಿದರೆ ಬ್ರಹ್ಮಶಿರ ಅಂತ ಹೇಳುವಂಥ ಒಂದು ಅಸ್ತ್ರ. ಆ ಬ್ರಹ್ಮಶಿರ ಅಸ್ತ್ರವನ್ನು ನನಗೆ ಕೊಡುವಾಗ, ಅದರ ಜ್ಞಾನವನ್ನು ಕೊಡುವಾಗ, ಅದರ ಮಂತ್ರವನ್ನು ಉಪದೇಶ ಮಾಡುವಾಗ ಅಗ್ನಿವೇಶರು ನನ್ನ ಬಳಿಯಲ್ಲಿ ಹೇಳಿದ್ರು ಏನು ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ಮಾನವರಲ್ಲದವರ ಮೇಲೆ ಅಥವಾ ಹೀನಮಾನವನ ಮೇಲೆ ಈ ಅಸ್ತ್ರವನ್ನು ಪ್ರಯೋಗಿಸಬೇಡ. ಸಮರ್ಥರಲ್ಲದವರ ಮೇಲೆ ಈ ಅಸ್ತ್ರವನ್ನು ಪ್ರಯೋಗಿಸಬೇಡ. ಮತ್ತು ಅತ್ಯಂತ ಆ ಒಂದು ಸಂದಿಗ್ಧ ಸಮಯ ಅಲ್ಲದೆ ತೀರಾ ಸಾಧಾರಣ ವಿಷಯಕ್ಕೆ ಆ ಒಂದು ಅಸ್ತ್ರದ ಪ್ರಯೋಗವನ್ನು ನೀನು ಮಾಡಬಾರದು ಅಂತೆಲ್ಲ ಹೇಳಿ ಮಾತನ್ನು ತೆಗೆದುಕೊಂಡು ನನಗೆ ಆ ಅಸ್ತ್ರದ ಜ್ಞಾನವನ್ನು ಕೊಟ್ಟಿದ್ದರು ಅಗ್ನಿವೇಶರು. ಅಂತಹ ಆ ಬ್ರಹ್ಮಶಿರಾಸ್ತ್ರವನ್ನು ನಿನಗೆ ನಾನು ದಯಪಾಲಿಸಿದ್ದೇನೆ. ಇವತ್ತು ನೀನು ಬ್ರಹ್ಮಶಿರಾಸ್ತ್ರದ ಜ್ಞಾನವನ್ನು ಪಡ್ಕೊಂಡಿದ್ದಿ. ನನಗೆ ಅವರು ಏನೆಲ್ಲ ವಿಚಾರವನ್ನು ಹೇಳಿಕೊಟ್ಟಿದ್ರೋ ಅದೆಲ್ಲ ವಿಚಾರವನ್ನು ಕೂಡ ನಿನಗೆ ಹೇಳಿ ನಿನಗೂ ಆ ಅಸ್ತ್ರದ ಜ್ಞಾನವನ್ನು ಕೊಟ್ಟಿದ್ದೇನೆ. ಆದರೆ ನನಗೆ ನೀನೀಗ ಒಂದು ಗುರುದಕ್ಷಿಣಾ ರೂಪವಾಗಿ ಒಂದು ಮಾತನ್ನು ಕೊಡಬೇಕು ಅಂತ ಎಲ್ಲ ಪ್ರಭೃತಿಗಳ ಮುಂದೆ ಅಂತ, ಅಂದರೆ ಇವರೆಲ್ಲರ ಮುಂದೆ ನನಗೆ ನೀನೊಂದು ಮಾತು ಕೊಡಬೇಕು ಅಂತ. ಸರಿ ಗುರುಗಳೇ, ನೀವು ಯಾವ ರೀತಿಯಲ್ಲಿ ಕೇಳಿದರೂ ನಿಮಗೆ ಗುರುದಕ್ಷಿಣಾ ರೂಪದಲ್ಲಿ ನಾನು ಕೊಡಲಿಕ್ಕೆ ಸಿದ್ಧ ಅಂತ ಹೇಳ್ತಾನೆ ಅರ್ಜುನ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ಮುಂದೆ
ನಿನ್ನ ಜೀವಿತ ಕಾಲದಲ್ಲಿ ಯಾವತ್ತಿಗಾದರೂ ಒಮ್ಮೆ ನಾನೇ ನಿನ್ನ ಮುಂದೆ ಯುದ್ಧಕ್ಕೆ ಅಂತ ಬಂದು ನಿಂತಾಗ ನೀನು ಹಿಂದೆ ಮುಂದೆ ನೋಡದೆ ನನ್ನನ್ನು ಶತ್ರು ಅಂತಲೇ ಭಾವಿಸಿ ನನ್ನ ಜೊತೆಯಲ್ಲಿ ನೀನು ಯುದ್ಧ ಮಾಡಬೇಕು. ನಿನ್ನ ಮಧ್ಯದಲ್ಲಿ ಯುದ್ಧವು ಜರಗಲಿಕ್ಕೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ಮಾಡಬೇಕಾದಂಥ ಸಂದರ್ಭ ಬರಬಹುದು. ಆಗ ನೀನು ನನ್ನ ಜೊತೆಯಲ್ಲಿ ಯುದ್ಧ ಮಾಡಲೇಬೇಕು, ಮಾಡ್ತೇನೆ ಅಂತ ಈ ಎಲ್ಲ ಪ್ರಭೃತಿಗಳ ಮುಂದೆ ನನಗೆ ಪ್ರತಿಜ್ಞೆ ಮಾಡಿ ಹೇಳು. ಅದುವೇ ನೀನು ನನಗೆ ಕೊಡುವಂತಹ ಗುರುದಕ್ಷಿಣೆ ಅಂತ. ಯಾವುದಕ್ಕೆ ಗುರುದಕ್ಷಿಣೆ ಇದು? ಬ್ರಹ್ಮಶಿರಾಸ್ತ್ರವನ್ನು ಪಡ್ಕೊಂಡದ್ದಕ್ಕೆ ಅಂತ. ಯಾಕೆ ಈ ಮಾತನ್ನು ಹೇಳಿದ್ದಾರೆ ದ್ರೋಣಾಚಾರ್ಯರು ಅಂದರೆ, ದ್ರೋಣಾಚಾರ್ಯರು ತ್ರಿಕಾಲಜ್ಞಾನಿಗಳು. ಅವರಿಗೆ ಗೊತ್ತಿತ್ತು ಮುಂದೆ ಕುರುಕ್ಷೇತ್ರ ಯುದ್ಧ ಬರ್ತದೆ. ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಕೌರವನ ಪಕ್ಷದಲ್ಲಿ ನಿಂತು ಅರ್ಜುನನನ್ನು ಎದುರಿಸಬೇಕಾಗ್ತದೆ. ಆಗ ಗುರುಗಳು ಅಂತ ಹೇಳುವಂಥ ಆ ಪ್ರೀತಿಯಿಂದ, ಆ ಗುರುಭಕ್ತಿಯಿಂದ ಅವನು ಹಿಂದೆ ಸರಿಯಬಹುದು. ಹಾಗೆ ಹಿಂದೆ ಸರಿಯಬಾರದು ಅಂತ ಹೇಳುವಂತಹ ಕಾರಣಕ್ಕೆ ಅವನು ಯುದ್ಧ ಮಾಡಬೇಕು ಅಂತ ಹೇಳುವಂಥ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಸಕಲರ ಸಮ್ಮುಖದಲ್ಲಿ ತಾವು ಅವನಿಂದ ಪ್ರತಿಜ್ಞೆಯನ್ನು ಮಾಡಿಸಿದ್ದಾರೆ. ಗುರುದಕ್ಷಿಣೆ ಅಂತ ಹೇಳಿ ಆ ಪ್ರತಿಜ್ಞೆಯನ್ನು ಅವನ ಮುಖಾಂತರ ಮಾಡಿಸಿದ್ದಾರೆ ದ್ರೋಣಾಚಾರ್ಯರು ಅಂತ ಹೇಳುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗಿದೆ ನಾವು. ಇನ್ನು ಮುಂದೆ ಯಾವ ರೀತಿಯಾಗಿ ಮಹಾಭಾರತವು ಸಾಗುತ್ತದೆ, ಯಾವ ರೀತಿಯಾದಂಥ ತಿರುವುಗಳನ್ನು ಪಡ್ಕೊಳ್ಳುತ್ತದೆ, ಇದೆಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.